ಸಲ್ಲಿಸ್ತೀನಿ. ನನಗೆ ಇವತ್ತು ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮ ಭಾಗವಹಿಸಲು ಸೌಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ BAV ಅಸೋಸಿಯೇಷನ್ ಅವರು ಇಷ್ಟು ಒಳ್ಳೆಯ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಒಂದು ಸಮಾಜದ ಎಲ್ಲ ಚಟುವಟಿಕೆಗಳಿಗೆ ಒಂದು ಕೇಂದ್ರ ಸ್ಥಾನವನ್ನು ನೀಡುವಂಥ ಕೆಲಸವನ್ನು ಏನು ಮಾಡಿದ್ದಾರೆ ಅದನ್ನು ನಿಜವಾಗ್ಲೂ ಒಂದು ರೀತಿಯಲ್ಲಿ ಅಪಾರ ಒಂದು ಶ್ಲಾಘನೀಯವಾದಂಥ ಕೆಲಸ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಒಂದು ವ್ಯವಸ್ಥಿತವಾದ ಒಂದು ಕಟ್ಟಡ ಮತ್ತು ವ್ಯವಸ್ಥಿತವಾದ ಒಂದು ಜಾಗ ಇದ್ದರೆ ಈ ಚಟುವಟಿಕೆಗಳು ಮತ್ತು ಬೇರೆ ಏನು ಉನ್ನತೀಕರಣ ಕೆಲಸಗಳನ್ನ ಏನು ಮಾಡಬೇಕಾಗುತ್ತದೆ ಅದಕ್ಕೆ ಒಂದು ರೀತಿಯಲ್ಲಿ ನಾಂದಿನಿ ಹಾಕಲಿಕ್ಕೆ ಆಗುತ್ತದೆ. ಸೊ ಬಹಳಷ್ಟು ಗಣ್ಯರು, ಸಮಾಜದ ಗಣ್ಯರು ಬಹಳ ಪರಿಶ್ರಮ, ಬಹಳ ಹಾರ್ಡ್ ವರ್ಕ್ ಮಾಡಿ ಟುಡೇ ದೇ ಹ್ಯಾವ್ ಬೀನ್ ಏಬಲ್ ಟು build up this great enviable building, which I feel that other communities of Muslims should also be able to emulate this such a great feat. ಈಗ ವಿದ್ಯಾರ್ಥಿಗಳು ಮತ್ತು ಅವರಿಗೆ ಏನು ಪ್ರೋತ್ಸಾಹ ನೀಡುವಂತಹ ಒಂದು ಕಾರ್ಯಗಳಲ್ಲಿ ಏನು ಇವತ್ತು ಅಸೋಸಿಯೇಷನ್ ತೊಡಗಿದ್ದಾರೆ ಅದರ ಬಗ್ಗೆ ಈಗ ಸವಿಸ್ತರವಾಗಿ ನಮ್ಮ LK ಅತೀಕ್ ಸಾಹೇಬರು ಇವತ್ತು ಮಾತಾಡಿದ್ದಾರೆ. ನಾನು ಅದ್ರ ಬಗ್ಗೆ ಜಾಸ್ತಿ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಬಹಳ ಮುಖ್ಯವಾಗಿ ಒಂದು ನಾನು ಇಷ್ಟಪಟ್ಟು ಹೇಳ್ತೀನಿ ಏನಂದರೆ, ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಒಂದು ಕನಸುಗಳು ನೋಡಬೇಕು. ದೊಡ್ಡ ದೊಡ್ಡ ಕನಸುಗಳು ನೋಡಿದ್ರೆ ಅದನ್ನು ನೆನಸು ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಈಗ ಅತೀಕ್ ಸಾಹೇಬರು ಹೇಳಿದಾಗೆ ಉರ್ದು ಮೀಡಿಯಂ ಶಾಲೆಯಲ್ಲಿ, ನಾನು ಸಹ ಒಂದು ಮೀಡಿಯಂ ಶಾಲೆಯಲ್ಲಿ ಓದಿದ್ದೀನಿ 7ನೇ ಕ್ಲಾಸ್ವರೆಗೂ. ನಂತರ ಆ್ಯಕ್ಚುಲಿ ನಮ್ಮ ಕನಸುಗಳು ಆ ಟೈಮಲ್ಲಿ ಸ್ವಲ್ಪ ಲಿಮಿಟೆಡ್ ಕನಸುಗಳು ಇರ್ತಾ ಇತ್ತು. ಬಟ್ ಸಬ್ಸಿಕ್ವೆಂಟ್ಲಿ ಬೇರೆಯವರ ಏನು ಸಕ್ಸಸ್ ಸ್ಟೋರೀಸ್ ನಾವು ನೋಡಿ ಅದರ ಬಗ್ಗೆ ನಾವು ಸ್ವಲ್ಪ ಕನಸುಗಳು ನೋಡಬೇಕು ಅಂತ ನಮ್ಮ ಪ್ರಯತ್ನಗಳಾಗಿತ್ತು. ಸೊ ಅದರಿಂದ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನೆಂದರೆ, ಕನಸುಗಳು ನೋಡಬೇಕು, ಆದಷ್ಟು ಜಾಸ್ತಿ ಕನಸುಗಳು, ದೊಡ್ಡ ಕನಸುಗಳು ನೋಡಬೇಕು. ಸೊ ದಟ್ ಅದನ್ನು ನೆನ್ಸು ಮಾಡಲಿಕ್ಕೆ ಒಂದು ರೀತಿಯಲ್ಲಿ ಪ್ರೇರಣೆ ಸಿಗುತ್ತೆ, ಸ್ಫೂರ್ತಿ ಸಿಗುತ್ತೆ. ಮತ್ತು ಸಮಾಜದಲ್ಲಿ, ಯಾಕಂದರೆ ಕಳೆದ ನೀವು ಸಾವಿರಾರು ವರ್ಷಗಳಿಂದ ತಾವು ನೋಡ್ತಾ ಇರಬಹುದು, ಮಾನವ ಒಂದು ಒಳ್ಳೆ ಜೀವನ ಕೊಡೋದಕ್ಕೋಸ್ಕರ ಬಹಳಷ್ಟು ಶ್ರಮ ಪಟ್ಟಿದೆ, ಬಹಳಷ್ಟು ತ್ಯಾಗ ಬಲಿದಾನ ಕೊಟ್ಟು ಇವತ್ತು ಒಂದು ಒಳ್ಳೆ ಜೀವನ ಅಂದರೆ ಗುಡ್ ಲೈಫ್ ಕೊಡಲಿಕ್ಕೋಸ್ಕರ ಲಾಟ್ ಆಫ್ ಗ್ರೇಟ್ ಪರ್ಸನಾಲಿಟೀಸ್ ಹ್ಯಾವ್ ಡನ್ ಲಾಟ್ ಆಫ್ ಹಾರ್ಡ್ ವರ್ಕ್. They have done a lot of inventions because of their hard work, commitment. Today, that is why our life is much more easier today. Today, compared to 100 years back or 200 years back, if you see, life was not so good. But some people they had dreams. Because of the dreams, today we have one of the best facilities today: transportation, communication, electricity. Today, everything we have got because of the dreams somebody has seen. ಬಹಳ ಮಹತ್ವವಾಗಿ ಯಾವುದೇ ಸಮುದಾಯ ಇರಲಿ, ಇವತ್ತು ಭಾರತ ದೇಶದಲ್ಲಿ there is one country which is a nation of nations. Several people are there, several communities. I don't think any country in the world is home to so many religions, so many faiths, so many languages. People generally associate a country, a nation with one religion, one language, one nation. But India is home to all the communities who have all built it together. Every citizen of the country today has to contribute his or her might to the building of the nation, and the best contribution you can give to Mother India is to first educate yourself, be a responsible citizen, contribute to the society, and help educate few more. ಯಾಕಂದರೆ ನಾವು ಇವತ್ತು ನಮಗೋಸ್ಕರನೇ ನಾವು ಇವತ್ತು ಬದುಕೋದಿಲ್ಲ. ಯಾವಾಗಲೂ ನಾವು ಇವತ್ತು ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೇಕು ಬಹಳ ಮೊಟ್ಟ ಮೊದಲನೇದಾಗಿ. ಅದರಾದ ನಂತರ ಅಷ್ಟೇ ಸಾಕಾಗೋದಿಲ್ಲ. ಯು ಹ್ಯಾವ್ ಟು ಗಿವ್ ಬ್ಯಾಕ್ ಸಮಥಿಂಗ್, ಆ್ಯಂಡ್ ಈಚ್ ಒನ್ ಆಫ್ ಅಸ್ ಗೆಟ್ ಎಜುಕೇಟೆಡ್, ಗೆಟ್ಸ್ ಎಂಪವರ್ಡ್, ಆ್ಯಂಡ್ ಮೇಕ್ಸ್ ಅ ಲೈಫ್ ಫಾರ್ ಒನ್ ಸೆಲ್ಫ್. ಬಟ್ ದಟ್ ಇಸ್ ನಾಟ್ ಸಫಿಷಿಯಂಟ್. We have to give it to, that is the message that we get from Holy Quran, that is the message we get from the Hadith, that we have to look after your neighbor, whoever that neighbor is. It never says that look after your Muslim neighbor, it says look after your neighbor. And neighbor means
your neighborhood, it means your mohalla, your uru, or your town, your city, and your country. So in this respect, I think if one thing that we need to focus is education, and if that one focus is done, I think a lot of the other problems will get solved. ಮೂಲತಃ ನಾನು ಕುಂದಾಪುರ ತಾಲೂಕಿನವಳು ಹಾಗೂ ಈಗ ಇರುವುದು ಕಾರ್ಕಳದಲ್ಲಿ ಒಂದು ಹಾಸ್ಪಿಟಲ್, ಖಾಸಗಿ ಒಂದು ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೆ 95ನೇ ಇಸ್ವಿಯಲ್ಲಿ. ಅವಾಗ ಆಂಬುಲೆನ್ಸ್ ಇರಲಿಲ್ಲ, ಆಂಬುಲೆನ್ಸ್ ಸರ್ವಿಸ್ ಕೂಡ ಮಾಡ್ತಾ ಇದ್ದೆ. ಆಂಬುಲೆನ್ಸ್ ಸರ್ವಿಸ್ ಮಾಡ್ತಾ ಒಂದು 10 ವರ್ಷದ ಹಿಂದೆ ನನಗೊಬ್ಬರು ಅನಾಥರನ್ನು ರೋಡಲ್ಲಿ ಹೋಗ್ತಾ ಇರ್ತಾರೆ. ಯಾರೋ ನಾನು ಆಂಬುಲೆನ್ಸ್ಗೆ ಕರೀತಾರೆ, ನಾನು ಆಂಬುಲೆನ್ಸ್ಗೆ ಹಾಕ್ತೇನೆ, ಆದರೆ 6 ಗಂಟೆಯಿಂದ 10 ಗಂಟೆ ಹುಡುಕಿದ್ರೆ ಎಲ್ಲಿ ಕೂಡ ಬಿಡ್ಲಿಕ್ಕೆ ಜಾಗ ಇರ್ತಾ ಇಲ್ಲ ನನ್ನ ಹತ್ರ. ಹಾಗೆ ನಾನು ಏನು ಮಾಡಿದೆ, ನನಗೆ ಅಂತ ಒಂದು ತಗೊಂಡ ಮನೆ ಇರ್ತದೆ, ನಾನು ಕ್ವಾರ್ಟರ್ಸಲ್ಲಿ ಇದ್ದೆ. ಆ ಮನೆಯಲ್ಲಿ ಒಂದು ದಿವಸದ ಮಟ್ಟಿಗೆ ಅಂತ ನಾನು ಒಬ್ಬರನ್ನು ಬಿಡ್ತೇನೆ. ಒಬ್ರು ಅನ್ನೋದಕ್ಕೆ ಒಬ್ರು ಅಂತ ಸಾಧಾರಣ 100 ಜನ ಹತ್ರ ಇದ್ರು ನನ್ನ ಮನೆಯಲ್ಲಿ. ಆದ್ರೆ ಆ 100 ಜನರನ್ನು ಕೂಡ ನಾನು, ನನ್ನ ಮಕ್ಕಳು ಎಲ್ಲ ಸೇರಿ ಸಾಕ್ತಾ ಇದ್ದೇವೆ. ನಾನು ಆಂಬುಲೆನ್ಸ್ ಸರ್ವಿಸ್ ಮಾಡ್ತಾ ಇದ್ದೇನೆ, ಆದ್ರೆ ನಾನು ತುಂಬಾ ಶಾಲೆ ಕಲಿಯಲಿಲ್ಲ. ನಾನು ಕಲ್ತದ್ದು ನನ್ನ ಮಕ್ಕಳಿಗೆ ಮಾತ್ರ. ನಾನು ಒಬ್ಬಳಿಗೆ ಟೀಚರ್ ಮಾಡಿದ್ದೇನೆ, ಒಬ್ಬಳಿಗೆ BSc ಮಾಡಿದ್ಲು. ಅವರೆಲ್ಲ ಕೆಲಸ ಮಾಡ್ತಾ ಇದ್ರು, ನನ್ನ ಹಾಗೆ ಮಕ್ಕಳು ಕಲಿಯದೇ. ಹಾಗೆ ನಾನು ಇಬ್ಬರು ಸಹ ಮಕ್ಕಳು ಕೆಲಸ ಮಾಡ್ತಾ ಇದ್ರು. ನಾನೀಗ 100 ಜನ ಹತ್ರ ಇದ್ರು ನನ್ನ ಹತ್ರ. 6 ವರ್ಷ ತನಕ ನಾನು, ನನ್ನ ಮಕ್ಕಳು ಸೇರಿ ಅವ್ರ 100 ಜನರು ಕೂಡ ಸಾಕ್ತಾ ಇದ್ದೇವೆ. ಹಾಗೆ ಕೊರೋನಾ ಟೈಮಲ್ಲಿ ನನಗೆ ತುಂಬಾ ಕಷ್ಟ ಇತ್ತು. ಕೊರೋನಾ ಟೈಮಲ್ಲಿ ಎಲ್ಲರ ಕೆಲಸ ಕೂಡ ಹೋಗಿ ಏನೂ ಇರಲಿಲ್ಲ. ಹಾಗೆ ನಮ್ಮೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಹೇಳಿಕೊಂಡೆ ನಾನು ಕಾರ್ಕಳದಲ್ಲಿ, ನಾನು 100 ಜನರನ್ನು 6 ವರ್ಷ ಸಾಕಿದ್ದೇನೆ, ಈಗ ನನಗೆ ತುಂಬಾ ಕಷ್ಟ ಆಗ್ತಾ ಉಂಟು ಹೇಳಿ. ಹಾಗೆ ಕಾರ್ಕಳ ಪೊಲೀಸ್ ಸ್ಟೇಷನ್ ಇಂದ 2 ತಿಂಗಳು ಊಟ ಅನಾಥರಿಗೆ. ಹಾಗೆ ಒಂದು ನ್ಯೂಸ್ ಮಾಡಿ ಕೂಡ ಹೊರಗೆ ಹಾಕಿದ್ರು, ಯಾರೇ ದಾಖಲೆ ಹೇಳಿದ್ರೆ. ಹಾಗೆ ಒಂದು ಈ 3 ಕೊರೋನಾ ನಂತರ ಎಲ್ಲರೂ ಬಂದು ವೆಡ್ಡಿಂಗ್ ಆನಿವರ್ಸರಿ ಹಾಗೂ ದೀಪಾವಳಿ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ ಆಚರಿಸಿಕೊಂಡು ಬರ್ತಡೇ 90 ಜನ ಇದ್ದಾರೆ. ಈಗ 90 ಜನರಲ್ಲಿ 10 ಜನರಿಗೆ ಕೈಕಾಲಿಲ್ಲ. ಹಾಗೆ ದಿವಸಕ್ಕೆ ಒಂದು 4,000 ರಿಂದ 5,000 ತನಕ ನಾವು ಖರ್ಚು ಮಾಡ್ತೇವೆ. ಗೌರ್ಮೆಂಟ್ ಇಂದ ಸಪೋರ್ಟ್ ಎಲ್ಲ ಸಿಗ್ತದೆ. 2 ವರ್ಷ ಕಾಯ್ಬೇಕು ನಾವು. ಅಷ್ಟು ತನಕ ಕೈಯಿಂದಲೇ ಯಾರೋ ಬಂದು ಬಡ್ಡೆ ಆಚರಿಸಿದ್ರು. ಹಾಗೂ ಮತ್ತೆ ನನ್ನ ಮಕ್ಕಳು, ನನ್ನ ಅಳಿಯಂದ್ರು, ನಮ್ಮ ಮನೆಯವರೇ ಸೇರಿ ಇದನ್ನು ಮಾಡ್ತಾ ಇದ್ದೇವೆ, ಖರ್ಚು ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ಕರೆದು ಸನ್ಮಾನಿಸಿದ್ರು. ತುಂಬಾ ಖುಷಿ ಆಯ್ತು. ಇಂಥ ಕಾರ್ಯಕ್ರಮ ಇಂದು ನಡೀತಾನೆ ಇರಲಿ. ಹಾಗೂ ಇದು ನನಗೀಗ 221ನೇ ಸನ್ಮಾನ. ಇಷ್ಟು 221 ಸನ್ಮಾನದಲ್ಲಿ ಎಲ್ಲಿ ಕೂಡ ನನಗೆ ಹೆಲ್ಪ್ ಮಾಡಿದಿಲ್ಲ ಹಣ ಕಾಸು ಯಾವುದ್ರ ಬಗ್ಗೆ. ಇವತ್ತೇ ಫಸ್ಟ್ ಇಲ್ಲಿ ಸ್ಟೇಜ್ ಮೇಲೆ ನಾನು 50,000 ರೂಪಾಯಿ ತುಂಬಾ ಹೆಲ್ಪ್ ಆಯಿತು. ಹಾಗೂ ಇದೇ ಸ್ಟೇಜ್ ಅಲ್ಲಿ 2-3 ವರ್ಷದ ಹಿಂದೆ ನನ್ನ ಸ್ವಂತ ತಮ್ಮನ ಮಗಳು ಸೈನ್ಸ್ ಸ್ಟೂಡೆಂಟ್, ಅವಳು 100ಕ್ಕೆ 100 ಮಾರ್ಕ್ ತೆಗೆದಿದ್ಲು. ಇವತ್ತವಳು ಕುಂದಾಪುರ ಆದರ್ಶ ಹಾಸ್ಪಿಟಲ್ ಡಾಕ್ಟರ್ ಆಗಿದ್ಲು. ಇದೇ ವೇದಿಕೆಯಲ್ಲಿ ಅವಳಿಗೆ ಕೂಡ ಹೆಲ್ಪ್ ಮಾಡಿದ್ದಾರೆ. ಅದು ಕೂಡ ನಾವು ತುಂಬಾ ಹೆಲ್ಪ್ ಆಯಿತು. ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬೆಂಗಳೂರು ಇವರು ನನ್ನನ್ನು ವರ್ಷದ ಬ್ಯಾರಿ ಪ್ರಶಸ್ತಿ 2026ಕ್ಕೆ ಆಯ್ಕೆ ಮಾಡಿರುವುದಕ್ಕೆ ನಾನು ಸದರಿ ಸಂಸ್ಥೆಯನ್ನು ಹೃದಯ ತುಂಬಿ ಅಭಿನಂದಿಸ್ತಾ ಇದ್ದೇನೆ. ಈ ಒಂದು ಪ್ರಶಸ್ತಿಗೆ ನಾನು ಯಾವುದೇ ರೀತಿಯ ಅರ್ಜಿಯನ್ನು ಹಾಕಿರುವುದಿಲ್ಲ ಮತ್ತು ಈವರೆಗೂ ನಾನು ಯಾವುದೇ ರಾಜ್ಯೋತ್ಸವ ಇರ್ಬೋದು, ಬ್ಯಾರಿ ಅಕಾಡೆಮಿ ಯಾವುದೇ ಪ್ರಶಸ್ತಿಗೂ ಕೂಡ ನಾನು ಅರ್ಜಿ ಹಾಕಿಲ್ಲ. ನನ್ನ ಎಲ್ಲ ಕೆಲಸವನ್ನು ನಾನು ಅಲ್ಲಾಹನ ಮೇಲೆ ಪ್ರೀತಿ ಇಟ್ಟು ಕೆಲಸವನ್ನು ಮಾಡಿದ್ದೇನೆ. ಅಲ್ಲಾಹನಿಗಾಗಿ ಮಾಡಿದ್ದೇನೆ, ಸಮಾಜಕ್ಕಾಗಿ ಮಾಡಿದ್ದೇನೆ, ಸಮುದಾಯಕ್ಕಾಗಿ ಮಾಡಿದ್ದೇನೆ ಮತ್ತು ಯಾವುದೇ ಪ್ರಶಸ್ತಿ ಪುರಸ್ಕಾರ ಸಿಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿಲ್ಲ. ಆದರೂ ಕೂಡ ನಮ್ಮ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ನನ್ನ ಸೇವೆಯನ್ನು ಪುರಸ್ಕರಿಸಿ ಅವರಾಗಿ ಸ್ವತಃ ಮುಂದೆ ಬಂದು ನನ್ನನ್ನು ಪರಿಗಣಿಸಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮಾತ್ರ ಅದನ್ನು ತುಂಬ ಸಂತೋಷದಿಂದ ಸ್ವೀಕರಿಸಿದ್ದೇನೆ ಮತ್ತು ಈ ಪ್ರಶಸ್ತಿ ಆಯ್ಕೆ ಮಾಡಿದ್ದಕ್ಕಾಗಿ ಕೂಡ ಬಹಳಷ್ಟು ಮಂದಿಯ ಈ ಆಯ್ಕೆ ಅತ್ಯಂತ ಸ್ವಾಗತಾರ್ಹವಾದುದು, ಅರ್ಹವಾದ ಒಂದು ಆ ವ್ಯಕ್ತಿಗೆ ಕೊಟ್ಟಿದ್ದಾರೆ ಎಂಬುದು ಕೂಡ ಭಾಳಷ್ಟು ಕಡೆಯಿಂದ ಅಭಿಮಾನದ ಮಾತುಗಳು ಬಂದಿದೆ. ಅದಕ್ಕಾಗಿ ಮತ್ತೊಮ್ಮೆ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ಗೆ ಧನ್ಯವಾದವನ್ನು ಸಲ್ಲಿಸ್ತಾ, ಬಹುಶಃ ಇವತ್ತು ನನ್ನ ಜೊತೆ ಇನ್ನೊಬ್ಬರು ಆಯಿಷಾ ಬಾನು ಅವರಿಗೂ ಕೂಡ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರು ಸುಮಾರು 100ರಷ್ಟು ಮಂದಿ ಬೀದಿಯಲ್ಲಿದ್ದವರ ಅಶಕ್ತರ ಸೇವೆಯನ್ನು ಮಾಡ್ತಾ ಇದ್ದಾರೆ. ನನ್ನದು ಶಿಕ್ಷಣ ಸೇವೆಯಾದರೆ ಬಹುಶಃ ಅವರದು ಖಿದ್ಮತ್
ಅದಕ್ಕೆ ತಾಯಿ ಹೃದಯ ಬೇಕು. ಅದಷ್ಟು ಸುಲಭದ ಕೆಲಸ ಅಲ್ಲ. ಅದು ಮಾಡಬೇಕಾದ್ರೆ ತಾಯಿಯ ಹೃದಯ, ತಾಯಿಯ ಪ್ರೀತಿ, ತಾಯಿಯ ಕರುಣೆ, ತಾಯಿಯ ಮಮತೆ, ತಾಯಿಯ ಸೇವೆ ಅದೆಲ್ಲವೂ ಹೃದಯದಲ್ಲಿ ತುಂಬಿಕೊಂಡಾಗ ಮಾತ್ರ ಸಾಧ್ಯ. ಈ ನಿಟ್ಟಿನಲ್ಲಿ ಅವರ ಸೇವೆಯನ್ನು ಕೂಡ ನಾನು ವ್ಯಕ್ತಿಗತವಾಗಿ ಅಭಿನಂದಿಸ್ತೇನೆ ಮತ್ತು ಆ ಒಂದು ವರ್ಷದ ಬ್ಯಾರ್ದಿ ಪ್ರಶಸ್ತಿಗೆ ಅವರು ಅತ್ಯಂತ ಅರ್ಹ ವ್ಯಕ್ತಿ ಎಂಬುದಾಗಿ ನಾನು ಭಾವಿಸ್ತೇನೆ. ಸನ್ಮಾನ ಚೆಲುವು ನಾವು ಹೇಳಬೇಕಂದ್ರೆ ಈ ಜಗತ್ತಿನಲ್ಲಿ ಒಂದು 3 ಟೈಪ್ಸ್ ಆಫ್ ಪೀಪಲ್ are. ಒಂದು ಲೋ ಥಿಂಕಿಂಗ್, ದೇ ಆಲ್ವೇಸ್ ಥಿಂಕ್ ಅಬೌಟ್ ದ ಮನಿ. ಒಂದು ಬಿಟ್ಟರೆ ಬೇರೆ ಇಲ್ಲ, ಲೋ ಥಿಂಕಿಂಗ್. ಇನ್ನೊಂದು ಮೀಡಿಯಸ್ ಅಂದರೆ ನಾವು ಲೋ ಮತ್ತು ಮೀಡಿಯಂ ಲೆವೆಲ್ ಅದರ ಮಧ್ಯದಲ್ಲಿ ಒಂದು ಥಿಂಕ್ ಮಾಡೋದು. ಅವರಿಗೆ ರೆಸ್ಪೆಕ್ಟ್ ಬೇಕು ಮತ್ತು ದುಡ್ಡು ಮನಿ ಅನ್ಸುತ್ತೆ. ಅದರ ವೆನ್ ದೇರ್ ಇಸ್ ಅನ್ ಅಪರ್ಚುನಿಟಿ ಅವರು ಈ ರೆಸ್ಪೆಕ್ಟ್ ಅನ್ನು ಕಾಂಪ್ರಮೈಸ್ ಮಾಡಿ ದುಡ್ಡಿನ ಹಿಂದೆ ಹೋಗ್ತಾರೆ. ಇನ್ನೊಂದು ವೆರೈಟಿ ಏನಂದರೆ ದೇ ಆರ್ ದ ಗ್ರೇಟ್ ಪೀಪಲ್. ಗ್ರೇಟ್ ಪೀಪಲ್ ಅಂದರೆ ದೇ ನೆವರ್ ಕಾಂಪ್ರಮೈಸ್ ವಿತ್ ದ ಮನಿ, ದೇ ಓನ್ಲಿ go with the respect. So that is called as a great people. ಇವತ್ತು ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ತಾವು ಸನ್ಮಾನ ನನಗೆ ಬೇಡ ಅಂತ ಹೇಳಿದ್ರು ಕೇಳಿದೆ. ಆದರೂ ಕೂಡ ತಾವು ಇನ್ನೊಂದು ತಮ್ಮ ಪ್ರೀತಿಗೋಸ್ಕರ ನೀವು ಮಾಡಲೇಬೇಕು ಅಂತ ಕೇಳಿದ್ದಕ್ಕೆ ನಿನ್ನೆ ಶಂಶುದ್ದೀನ್ ಅಡೂರ್ ಅವರು ನಿನ್ನೆ ಮೊನ್ನೆ ಆಫೀಸ್ ಕೂಡ ಬಂದಿದ್ದರು. ಬೇಡ ಅಂತ ಹೇಳಿದ್ರು ಕೂಡ ಇರಲಿ ಮಾಡಲೇಬೇಕು ಅಂತ ಹೇಳಿದ್ರು. ಆಯ್ತು ತಮ್ಮ ಪ್ರೀತಿಗಾಸ್ತು ಅಂತ ಹೇಳಿ. ಸೊ ನಾನೇನೆಂದರೆ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನು ಇವತ್ತು ಭಾಳ ರೆಸ್ಪೆಕ್ಟ್ಫುಲ್ ಆಗಿ ಈ ಒಂದು ಸನ್ಮಾನವನ್ನು ಮಾಡಿದ್ದೀರಾ, ವಿಚ್ ಐ ಚೆರಿಶ್ ಲೈಫ್ ಲಾಂಗ್ ಅಂತ ಹೇಳ್ಬೋದು. 1997ರಲ್ಲಿ ನಮ್ಮ ದಶಮಾಂಶವಾದ ಸಂದರ್ಭದಲ್ಲಿ ನಾನು ಮತ್ತು TK ಉಮರ್, BM ಮೊಯ್ದೀನ್ ಸಾಹೇಬರು, ನಾವೊಂದು 14 ಜನ ಇಡೀ ಬ್ಯಾರಿ ಪ್ರದೇಶಕ್ಕೆ ನಾವು ಹೋಗಿದ್ದು. ಈಗ ಬ್ಯಾಂಗ್ಳೂರಿಂದ ಶುರು ಮಾಡಿ ಮೈಸೂರು, ಚಿಕ್ಕಮಗಳೂರು, ಹಾಸನ್, ಮೂಡಿಗೆರೆ, ಶಿವಮೊಗ್ಗ, ನಾರ್ತ್ ಕರ್ನಾಟಕ, ಅಲ್ಲಿಂದ ಮಂಗಳೂರಿಗೆ ಬಂದು ಅಲ್ಲಿ ನಮ್ಮ ಪ್ರೋಗ್ರಾಮ್ ಆದದ್ದು. ಆ ಪ್ರೋಗ್ರಾಮ್ ಆಗುವಾಗ ನಮ್ಮ ಒಂದೇ ಒಂದು ಆಸೆ ಅಂತ ಹೇಳಿದರೆ, our girl student should come in the education field, because at that time the maximum our girls are used to study up to 4th standard, 6th standard, 7th, maybe 2 or 3%, 10th standard. Now today what happened? Today the girl students are really, they are in an amazing way. They are coming up. So I am not saying the girls should not come up, but my concern is the boys should also need to come up. ಆತ್ಮೀಯ ಸ್ನೇಹಿತರೆ, ದಿ ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ಇತಿಹಾಸವೇ ದೂರದೃಷ್ಟಿ, ಏಕತೆ ಮತ್ತು ಪರಿಶ್ರಮದ ಒಂದು ಸ್ಫೂರ್ತಿದಾಯಕ ಕಥೆಯಾಗಿದೆ. ನಮ್ಮ ಸಂಘವನ್ನು 1987ರಲ್ಲಿ ಉದ್ಯೋಗ, ಶಿಕ್ಷಣ ಹಾಗೂ ವ್ಯಾಪಾರದ ಅವಕಾಶಗಳಿಂದಾಗಿ ಬೆಂಗಳೂರಿಗೆ ವಲಸೆ ಬಂದಂತಹ ಕೆಲವೊಂದು ದೂರದೃಷ್ಟಿಯುಳ್ಳ ಬ್ಯಾರಿ ಮುಖಂಡರು ಸ್ಥಾಪಿಸಿದರು. ಅವರು ಕರ್ನಾಟಕದ ಕರಾವಳಿ ಜಿಲ್ಲೆ ಹಾಗೂ ಕೇರಳದ ಉತ್ತರ ಭಾಗದಲ್ಲಿರುವ ಕಾಸರಗೋಡು ಜಿಲ್ಲೆಯಿಂದ ಬಂದು ತಮ್ಮ ತಾಯ್ನಾಡಿಂದ ದೂರವಿದ್ದರೂ ತಮ್ಮ ಬೇರುಗಳೊಂದಿಗೆ ಸದಾ ಭಾವನಾತ್ಮಕವಾಗಿ ಬೆಸೆದುಕೊಂಡಿದ್ದರು. ನಮ್ಮ ಸಮುದಾಯದ ಅಸ್ತಿತ್ವವನ್ನು ಕಾಪಾಡುವುದರ ಜೊತೆಗೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಒಂದು ಸಂಸ್ಥೆಯನ್ನು ನಿರ್ಮಿಸುವ ಕನಸನ್ನು ಅವರು ಹಂಚಿಕೊಂಡಿದ್ದರು. ಈ ನಿಟ್ಟಿನಲ್ಲಿ 1988ರಲ್ಲಿ ಮಾರ್ಚ್ ತಿಂಗಳಲ್ಲಿ ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರು ನೋಂದಣಿಯಾಯಿತು. ತದನಂತರ ಹಲವಾರು ಸಮ್ಮೇಳನಗಳನ್ನು ನಡೆಸಿ ಮುಂದಕ್ಕೆ 2010ರಲ್ಲಿ ಮರ್ಹೂಮ್ ಮೊಯ್ದೀನ್ BA ಮೊಯ್ದೀನ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಮ್ಮ ಸಂಘಟನೆಗೆ ಅವರು ಸದಾಕಾಲ ದಾರಿದೀಪವಾಗಿದ್ದರು. ನಮ್ಮೆಲ್ಲರ ಪ್ರಯತ್ನದ ಫಲವಾಗಿ, ಮುಖ್ಯವಾಗಿ ಮರ್ಹೂಮ್ BA ಮೊಯ್ದೀನ್ ಸಾಹೇಬರ ಅವಿರತ ಪ್ರಯತ್ನದ ಫಲವಾಗಿ 2010ರಲ್ಲಿ ಈ ಮಹತ್ವದ ಯೋಜನೆಯ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ BDAಯ ಸಿವಿಕ್ ಅಮ್ಯುನಿಟೀಸ್ CSI ನಾಗರಿಕ ಸೌಲಭ್ಯ ನಿವೇಶನವನ್ನು ಮಂಜೂರು ಮಾಡಲಾಯಿತು. ಇದಕ್ಕೆ ಅಂದಿನ ಮುಖ್ಯಮಂತ್ರಿಯಾದಂಥ ದಿವಂಗತ JH ಪಟೇಲ್ ಸಾಹೇಬರನ್ನು ನಾವು ಇಂದು ಸ್ಮರಿಸಲೇಬೇಕಾಗಿದೆ. ತದನಂತರ 2015ರಲ್ಲಿ ಅಪಾರ ನಿರೀಕ್ಷೆ ಹಾಗೂ ಉತ್ಸಾಹದ ನಡುವೆ ಈ ಕಟ್ಟಡಕ್ಕೆ ಅಂದಿನ ಮುಖ್ಯಮಂತ್ರಿಯಾದಂಥ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರವರು ಶಂಕುಸ್ಥಾಪನೆ ನೆರವೇರಿಸಿದರು. ತದನಂತರ 2023 ಸೆಪ್ಟೆಂಬರ್ 30ರಂದು ಈ ಭವ್ಯವಾದ ಬ್ಯಾರಿ ಸೌಹಾರ್ದ ಭವನದ ಉದ್ಘಾಟನೆ ಅಂದಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನೆರವೇರಿಸಿದ್ದು.
ಪ್ರಸ್ತುತ ಮುಖ್ಯಮಂತ್ರಿಗಳಾದಂತಹ ಶ್ರೀ DK ಶಿವಕುಮಾರ್ ಸಾಹೇಬರು ಕೂಡ ಉಪಸ್ಥಿತರಿದ್ದರು. ಇಂದು ನಾವು ಈ ಭವನದಲ್ಲಿ ಒಂದಾಗಿ ಸೇರಿರುವ ಸಂದರ್ಭದಲ್ಲಿ ಈ ಕನಸನ್ನು ನನಸಾಗಿಸಲು ಶ್ರಮಿಸಿದ ಪ್ರತಿಯೊಬ್ಬ ಸಂಸ್ಥಾಪಕ, ದಾನಿ, ಸ್ವಯಂ ಸೇವಕ, ಪದಾಧಿಕಾರಿ ಹಾಗೂ ಹಿತೈಷಿಯನ್ನ ಕೃತಜ್ಞತೆಯಿಂದ ಹೃದಯಪೂರ್ವಕವಾಗಿ ನಾನು ಸ್ಮರಿಸ್ತಾ ಇದ್ದೀನಿ. ಕೊನೆಯದಾಗಿ ಈ ಕಟ್ಟಡವು ಕೇವಲ ಇಟ್ಟಿಗೆ ಮತ್ತು ಸಿಮೆಂಟಿನಿಂದ ನಿರ್ಮಾಣವಾಗಿದ್ದಲ್ಲ. ಇದು ನಂಬಿಕೆ, ಐಕ್ಯತೆ, ಉದಾರತೆ ಹಾಗೂ ಅನೇಕ ತಲೆಮಾರುಗಳ ಬ್ಯಾರಿಗಳ ಸಾಮೂಹಿಕ ಕನಸು ಮತ್ತು ಆಶಯಗಳ ಭದ್ರ ಅಡಿಪಾಯದ ಮೇಲೆ ನಿರ್ಮಾಣಗೊಂಡಿದೆ. ನಾವು ಈಗ ಈ ಕಟ್ಟಡದಲ್ಲಿ ನಡೆಸುತ್ತಿರುವಂತಹ ಹೆಣ್ಣು ಮಕ್ಕಳ ವಸತಿ ಶಾಲೆ ಹಾಗೂ 2 ಅಂತಸ್ತಿನ ಸಭಾಂಗಣವಲ್ಲದೆ ಮುಂದಕ್ಕೆ ಬೇರೆ ಕಟ್ಟಡವನ್ನು ನಿರ್ಮಿಸಿ ವೃತ್ತಿಪರ ಕೌಶಲ್ಯಾಭಿವೃದ್ಧಿ ಸಂಸ್ಥೆಯನ್ನು ಕೂಡ ನಿರ್ಮಿಸುವ ಬಗ್ಗೆ ಚಿಂತನೆ ನಡೆಸಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.